ಧ್ಯಾನ ಮಾಡೋಕ್ಕೆ ಮುಂಚೆ ಈ ಜೀವನವನ್ನು ನಾವು ನೋಡೋ ವಿಧಾನ, ಧ್ಯಾನ ಮಾಡಿದಾದ್ಮೇಲೆ ಜೀವನವನ್ನು ನಾವು ನೋಡೋ ವಿಧಾನ ಕಂಪ್ಲೀಟಾಗಿ 360 ಡಿಗ್ರೀಸ್ ಚೇಂಜ್ ಆಗುತ್ತೆ. ಫಸ್ಟ್ ಮನಸ್ಸಿಂದ ನೋಡೋದು, ಆತ್ಮ ದೃಷ್ಟಿಯಿಂದ ನೋಡೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ಒಂದು ಬೆಟ್ಟೆ ಕೆಳಗಿಂದ ನೋಡೋದು, ಬೆಟ್ಟೆ ಮೇಲೆಯಿಂದ ನೋಡೋವಂಥ ಡಿಫ್ರೆನ್ಸ್ ಇದೆ. ಮನಸ್ಸಿಂದ ನೋಡಿದರೆ ಅವರು ಬೇರು, ನಾನು ಬೇರು, ಎಲ್ಲರೂ ಬೇರು ಬೇರು ಅಂತಾನೆ ನಾವು ಭೇದ ಭಾವಗಳಿಂದ ನೋಡ್ತಾ ಇರ್ತೀವಿ. ಆತ್ಮದೃಷ್ಟಿಯಿಂದ ನೋಡಿದರೆ ಆತ್ಮ ಅನ್ನೋದೊಂದೇ, ಶರೀರಗಳು ಬೇರೆ. ಪ್ರತಿಯೊಬ್ಬರು ಈ ಜೀವನ ಅನ್ನೋ ನಾಟಕದಲ್ಲಿ ಅವರವರು ಪಾತ್ರೆ ಮಾಡ್ತಾ ಇದ್ದಾರಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬರುತ್ತೋ, ಯಾರ ಮೇಲೆ ಯಾವುದೂ ಇರಲ್ಲ ನಮಗೆ. ಮನಸ್ಸಿಂದ ನೋಡಿದರೆ ನಾನು, ನನ್ನ ಕುಟುಂಬ, ನನ್ನ ಉದ್ಯೋಗ, ನಂದು ಅಂತಾನೇ ಇರುತ್ತೆ. ಆತ್ಮದೃಷ್ಟಿಯಿಂದ ನೋಡಿದರೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ಬರುತ್ತೆ. ಆತ್ಮದೃಷ್ಟಿ ಅನ್ನೋದು ಒಬ್ಬ ಧ್ಯಾನಕ್ಕೆ ಮಾತ್ರ ಸಿಗುತ್ತೆ. ಮನೋದೃಷ್ಟಿಯಿಂದಾನೇ ಇಡೀ ಪ್ರಪಂಚನೂ ನೋಡ್ತಾ ಇರುತ್ತೆ.